ಎಂಎಲ್ಎ ಜೊತೆ ಖ್ಯಾತ ಆಂಕರ್ ಮದುವೆ ಫಿಕ್ಸ್ ಆಗಿದೆಯಂತೆ. ಲವ್ ಸೀಕ್ರೆಟ್ ಬಿಚ್ಚಿಟ್ಟ ಖ್ಯಾತ ಆಂಕರ್ ಸದಾ ಬಿಜಿಯಲ್ಲಿರುವಂತಹ ನಿರೂಪಕ ಲವ್ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ. ಹಾಗಾದ್ರೆ ಆ ಆಂಕರ್ ಯಾರು ಮತ್ತು ಆತ ಮದುವೆ ಆಗ್ತಾ ಇರುವಂತಹ ಎಂಎಲ್ಎ ಯಾರು? ಕೆಲ ಧಾರಾವಾಹಿಗಳಲ್ಲಿ, ಬೆರಳೆಣಿಕೆಯ ಸಿನಿಮಾಗಳಲ್ಲಿ ಮತ್ತು ಟಿವಿ ನಿರೂಪಕನಾಗಿದ್ದಂತಹ ಕಿರುತೆರೆಯ ಕಿಂಗ್ ಎಂದೇ ಖ್ಯಾತಿ ಪಡೆದಿದ್ದ ನಿರೂಪಕರೊಬ್ಬರು ತನ್ನ ಸ್ಮಾರ್ಟ್ ಲುಕ್ನಿಂದ ಹುಡುಗಿಯರ ನಿದ್ದೆಗೆಡಿಸಿದಂತಹ ನಿರೂಪಕ ಶಾಸಕಿಯನ್ನೇ ಪಟಾಯಿಸಿದ್ದಾರಂತೆ. ಬುಟ್ಟಿಗೆ ಬೀಳಿಸಿಕೊಂಡ ಹೀರೋ. ಹಾಗಾದ್ರೆ ಯಾರು ಆ ಹೀರೋ? ಹಾಗಾದ್ರೆ ಯಾರು ಆ ನಟ ಕಮ್ ಆಂಕರ್? ತನ್ನ ಲುಕ್ನಲ್ಲೇ ಸಾಕಷ್ಟು ಪಡ್ಡೆ ಹುಡುಗಿಯರನ್ನ ನಿದ್ದೆಗೆಡಿಸಿದ್ದಂತಹ ನಾಯಕ ನಟ ಕಮ್ ಆಂಕರ್ ಮತ್ತು ಧಾರಾವಾಹಿಯ ಆಕ್ಟರ್. ಆತ ಶಾಸಕಿ ಒಬ್ಬರನ್ನ ಪ್ರೇಮಕ್ಕೆ ಬೀಳಿಸಿಕೊಂಡಿದ್ದಾರೆ. ಪರಸ್ಪರ ಇಬ್ಬರೂ ಕೂಡ ಪ್ರೀತಿ ಮಾಡ್ತಿದ್ದಾರಂತೆ. ಇಬ್ಬರ ಪ್ರೀತಿ ಈಗ ಮದುವೆ ಮುಖಾಂತರವಾಗಿ ಎಂಡ್ ಆಗಲಿದೆ. ಅಂದರೆ ಎಂಡ್ ಆಗೋದು ಅಂದರೆ ಮದುವೆ ಆಗೋದು ಅಂತ, ಬೇರೇನು ಅರ್ಥ ಅಲ್ಲ. ಕಿರುತೆರೆಯ ಕಿಂಗ್ ಎಂದೇ ಖ್ಯಾತ ಆಗಿದ್ದಂತಹ ನಿರೂಪಕ ಆತ. ತನ್ನ ಸ್ಮಾರ್ಟ್ ಲುಕ್ನಿಂದ ಹುಡುಗಿಯರ ನಿದ್ದೆಗೆಡಿಸಿದ ನಿರೂಪಕ, ಶಾಸಕಿಯನ್ನೇ ಬುಟ್ಟಿಗೆ ಬೀಳಿಸಿಕೊಂಡ ಹೀರೋ. ಹಾಗಾದರೆ ಯಾರು ಆ ನಟ ಕಮ್ ನಿರೂಪಕ? ಯಾರು ಆ ಶಾಸಕಿ ಎನ್ನುವಂತಹದ್ದು? ಸೊ ಹಾಗಾದರೆ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು? 30 ಡೇಸ್ ಆಫ್ ಲವ್ ಸ್ಟೋರಿ ಚಿತ್ರದಲ್ಲಿ ನಟನೆ ಮಾಡಿದ್ದಂತಹ ನಾಯಕ. ಆಂಧ್ರ ಪ್ರದೇಶದ ಮೈತ್ರಿಕೂಟದ ಶಾಸಕಿಯೊಂದಿಗೆ ಲವ್ ಶುರುವಾಗಿದೆ. ಶಾಸಕಿ ವಿದೇಶದಲ್ಲಿ ಓದು ಮುಗಿಸಿದ್ದರು. ದೊಡ್ಡ ರಾಜಕೀಯ ಕುಟುಂಬಕ್ಕೆ ಸೇರಿದ ಶಾಸಕಿಯನ್ನೇ ಪಟಾಯಿಸಿರುವಂತಹ ನಿರೂಪಕ. ಇದು ನಮ್ಮ ರಾಜ್ಯದಲ್ಲ, ಆಂಧ್ರ ಪ್ರದೇಶದಲ್ಲಿ ಈಗ ಮೈತ್ರಿ ಸರ್ಕಾರ ಇದೆ. ಆ ಮೈತ್ರಿ ಸರ್ಕಾರದಲ್ಲಿ ಈ ಶಾಸಕಿ ಸದ್ಯ ಮೈತ್ರಿ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರೆ. ಮೊದಲ ಬಾರಿಗೆ ಶಾಸಕಿಯಾಗಿ ಗೆದ್ದಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ, ಈತ ಆಂಕರ್, ಆ ಭಾಗದ ಆಂಕರ್, ಆಂಧ್ರ ಪ್ರದೇಶದ. ಕನ್ನಡಿಗರಿಗೆ ಪರಿಚಯ ಇದ್ರೂ ಇಲ್ಲದಿದ್ರೂ ಮೊಬೈಲ್ ಫೋನ್ಗಳ ಸ್ಕ್ರೀನ್ ಮೇಲೆ ಆಗಾಗ ಬಂದು ಹೋಗ್ತಾ ಇರ್ತಾರೆ. ಸ್ಕ್ರೋಲ್ ಮಾಡೋ ಭರದಲ್ಲಿ ಈ ಮುಖನ ನಾವು ನೋಡಿರ್ತೀವಿ. ಆ ರೀತಿ ಆದರೂ ಪರಿಚಯ ಇರುತ್ತೆ ಕೆಲವರಿಗೆ. ಸೊ ಈತನಿಗೆ ಈಗ ಮದುವೆಯಂತೆ, ಅದು ಕೂಡ ಆಂಧ್ರ ಪ್ರದೇಶದ ಶಾಸಕಿಯೊಬ್ಬರ ಜೊತೆ. ನಮ್ಮ ಕಡೆ MLAಗಳ ಜೊತೆ ನಟ ಅಥವಾ ನಿರೂಪಕ ಮದುವೆಯಾಗೋದು ಒಂದಷ್ಟು ಸುದ್ದಿ ಆಗುತ್ತೆ. ಆಂಧ್ರ ಪ್ರದೇಶದಲ್ಲೂ ಕೂಡ ಅದೇ ಸಹಜವಾದಂತಹ ಸುದ್ದಿಯಾಗಿದೆ. ಸೊ ಈತನಿಗೆ ಮದುವೆ ಫಿಕ್ಸ್ ಆಗಿದೆಯಂತೆ, ಶಾಸಕಿ ಜೊತೆ ಮದುವೆ ಆಗ್ತಾರಂತೆ. ಶಾಸಕಿ ಈಗ ಆಂಧ್ರ ಪ್ರದೇಶದ ಮೈತ್ರಿ ರಾಜಕಾರಣದಲ್ಲಿ ಸಕ್ರಿಯರಾಗಿದ್ದಾರಂತೆ. 30 ಡೇಸ್ ಆಫ್ ಲವ್ ಸ್ಟೋರಿ ಚಿತ್ರದಲ್ಲಿ ಈತ ನಟನೆ ಮಾಡಿದ್ದ. ಜೊತೆಗೆ ಸಾಕಷ್ಟು ಟಿವಿ ಸ್ಕ್ರೀನ್ಗಳಲ್ಲಿ ಆಂಕರ್ ಆಗಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. ಆಂಧ್ರ ಪ್ರದೇಶದ ಮೈತ್ರಿಕೂಟದ ಶಾಸಕಿಯೊಂದಿಗೆ ಲವ್ ಆಗಿದೆ. ಈಗ ಆ ಲವ್ ಮದುವೆವರೆಗೂ ಕೂಡ ಬಂದು ತಲುಪಿದೆ.